ಸೆಂಟೆನ್ಸಸ್ ಅನ್ನೋದು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರುವಂತ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ನಿಮಗೆ ಸೆಂಟೆನ್ಸಸ್ ಸೂಪರ್ ಪವರ್ಸ್ ಅನ್ನೋದನ್ನ ಹೇಳ್ಕೊಡ್ತೀನಿ. ಏನಂತಂದ್ರೆ ಸೆಂಟೆನ್ಸ್ ಅಲ್ಲಿ ನಾವು ಸಾಕಷ್ಟು ಕಲ್ತಿರ್ತೀವಿ ಇದಕ್ಕಿಂತ ಮುಂಚೆ. ಸೊ ಟೈಪ್ಸ್ ಆಫ್ ಸೆಂಟೆನ್ಸ್ ಅಂತ ಬರುತ್ತೆ, ಅದರಲ್ಲಿ ಅಸರ್ಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಬರುತ್ತೆ, ಇಂಟ್ರೋಗೇಟಿವ್ ಅಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಬರುತ್ತೆ. ಜೊತೆಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಸೆಂಟೆನ್ಸ್ ಅಲ್ಲಿ ಬರುವಂತ ಮತ್ತೊಂದು ಟಾಪಿಕ್ ಯಾವಪ್ಪ ಅಂತಂದ್ರೆ ಸಿಂಪಲ್ ಸೆಂಟೆನ್ಸ್, ಕಂಪೌಂಡ್ ಸೆಂಟೆನ್ಸ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನು, ಕಂಪೌಂಡ್ ಸೆಂಟೆನ್ಸ್ ಅಂದ್ರೆ ಏನು, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಏನು, ಸೊ ಜೊತೆಗೇನೆ ಸಿಂಪಲ್ ಕಂಪೌಂಡ್ ನಡಿರುವಂತ ಡಿಫರೆನ್ಸ್, ಜೊತೆಗೆ ಕಂಪೌಂಡ್ ಕಾಂಪ್ಲೆಕ್ಸ್ ಇದ್ರ ನಡಿರುವಂತ ಡಿಫರೆನ್ಸ್, ಜೊತೆಗೆ ಈ ಮೂರು ಸೆಂಟೆನ್ಸ್ ನಡುವೆ ಬರುವಂತ ಡಿಫರೆನ್ಸ್ ಬಗ್ಗೆ ನಾನು ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ಎಂಡ್ ವರೆಗೆ ನೋಡಿ, ಯಾಕಂತಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಈಸಿ ವೇ ಅಲ್ಲಿ ನಿಮ್ಗೆ ಅರ್ಥ ಆಗೋ ಹಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ಡೆಫಿನೆಟ್ಲಿ ಯು ವಿಲ್ ಲೈಕ್ ಮೈ ವಿಡಿಯೋ ಅಂತ ಅನ್ಕೋತೀನಿ. ಡಿಯರ್ ಫ್ರೆಂಡ್ಸ್, ನೋಡಿ, ಮಾಸ್ಟರ್ ದ 3 ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂಡ್ ಬಿಕಮ್ ಅ ಬ್ರಿಲಿಯಂಟ್ ರೈಟರ್ ಅಂತ ಹೇಳ್ತೀವಿ ನಾವು. ಸೊ ನೀವೇನಾದ್ರೂ ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಅಲ್ಲಿ ನಿಮಗೆ ಮಾಸ್ಟರಿ ಬಂದ್ರೆ ಡೆಫಿನೆಟ್ಲಿ ವಿಲ್ ಬಿಕಮ್ ದ ಬ್ರಿಲಿಯಂಟ್ ರೈಟರ್ ಅಂತ ಹೇಳ್ತಾ. ಸೊ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಹಿಯರ್ ಯುವರಾಜ್ ಫ್ರಮ್ ಯುವಿ ಟಾಕ್ ಚಾನಲ್. ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಮೂವ್ ಆನ್ ದ ಸೆಂಟೆನ್ಸಸ್. ಸೊ ಮೊದಲನೇದಾಗಿ ನಾವು ವಾಟ್ಸ್ ಅ ಸೆಂಟೆನ್ಸ್ ಎನಿವೇ ಅಂತ, ಅಂದ್ರೆ ಸೆಂಟೆನ್ಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಸೊ ನೀವು ಆಲ್ರೆಡಿ ಕಲ್ತಿರ್ತಾರ. ಸೊ ವಾಟ್ ಈಸ್ ಸೆಂಟೆನ್ಸ್ ಅಂತಂದ್ರೆ ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಅ ಕಂಪ್ಲೀಟ್ ಮೀನಿಂಗ್ ಅಂತ. ಸೊ ಸೆಂಟೆನ್ಸ್ ಅನ್ನೋದು ಒಂದು ಗ್ರೂಪ್ ಆಫ್ ವರ್ಡ್ಸ್, ಅಂದ್ರೆ ಅದರಲ್ಲಿ ಸಾಕಷ್ಟು ಶಬ್ದಗಳು ಬರ್ತವೆ. ಒಂದು ವಾಕ್ಯ ಅಂದ್ರೆ ಏನಂತಾರೆ ಶಬ್ದಗಳ ಒಂದು ಗುಂಪು ಅಂತ ಕರಿತೀವಿ, ಯಾವುದು ಸರಿಯಾದ ಅರ್ಥ ಕೊಡುತ್ತೆ ನಮ್ಗೆ ಅಂತ. ಅಂದ್ರೆ ಕಂಪ್ಲೀಟ್ ಥಾಟ್ ಅಂತ ಇದೆ ನೋಡಿ. ಮೊದಲನೇದಾಗಿ ಅ ಸೆಂಟೆನ್ಸ್ ಎಕ್ಸ್ಪ್ರೆಸ್ ಕಂಪ್ಲೀಟ್ ಐಡಿಯಾ ದಟ್ ಮೇಕ್ ಸೆನ್ಸ್ ಆನ್ ಇಟ್ಸ್ ಓನ್. ಹೌದಾ, ಈ ಸೆಂಟೆನ್ಸ್ ಏನ್ ಮಾಡ್ತಂದ್ರೆ ನಮ್ಗೆ ಒಂದು ಕಂಪ್ಲೀಟ್ ಐಡಿಯಾ ಕೊಡುತ್ತೆ, ಆಮೇಲೆ ಒಂದು ಮೇಕ್ ಸೆನ್ಸ್ ಆನ್ ಇಟ್ಸ್ ಓನ್, ಅಂದ್ರೆ ಆ ಸೆಂಟೆನ್ಸ್ ಅಲ್ಲಿ ಏನಿದೆ ಅನ್ನೋದು ಒಂದು ಕಂಪ್ಲೀಟ್ ಐಡಿಯಾ ಕೊಡುತ್ತೆ ನಮ್ಗೆ ವಾಕ್ಯ. ಜೊತೆಗೆ ಸಬ್ಜೆಕ್ಟ್ ಅಂತ ಬರುತ್ತೆ. ಸೊ ಸಬ್ಜೆಕ್ಟ್ ಅಲ್ಲಿ ಹೂ, ಯಾರು, ಈ ಸೆಂಟೆನ್ಸ್ ಅಲ್ಲಿ ಯಾರಿದ್ದಾರೆ, ಏನಿದೆ ಅನ್ನೋದನ್ನ ನಮ್ಗೆ ಈ ಸೆಂಟೆನ್ಸ್ ಅರ್ಥ ಮಾಡಿಸುತ್ತೆ. ನೆಕ್ಸ್ಟ್ ವರ್ಬ್. ಹೌದಾ, ಸೆಂಟೆನ್ಸ್ ಅಲ್ಲಿ ವರ್ಬ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಆ ಸೆಂಟೆನ್ಸ್ ಅಲ್ಲಿ ಆಕ್ಷನ್ ಏನ್ ಹೇಳ್ತಾ ಇದೆ, ಹೌದಾ, ಸಬ್ಜೆಕ್ಟ್ ಏನ್ ಮಾಡ್ತಾ ಇದೆ ಅಂತ. ಸೊ ಸಬ್ಜೆಕ್ಟ್ ಯಾರು, ಏನು ಅಂತ ಅರ್ಥ ಆಗುತ್ತೆ, ಸಬ್ಜೆಕ್ಟ್ ಏನ್ ಮಾಡ್ತಾ ಇದೆ ಅನ್ನೋದನ್ನ ಈ ವರ್ಬ್ ನಮ್ಗೆ ಅರ್ಥ ಮಾಡಿಸುತ್ತೆ. ಅಂದ್ರೆ ಒಂದ್ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಮೂರು ಬರುತ್ತೆ. ಸೊ ಹೀಗಾಗಿ ಈ ಸೆಂಟೆನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಗೆ ಒಂದು ಕಂಪ್ಲೀಟ್ ಆಗಿ ಅರ್ಥ ಮಾಡಿಸುವಂತ ಒಂದು ವಾಕ್ಯ ಅಂತ ಹೇಳ್ತೀವಿ ನಾವು, ಅಥವಾ ಒಂದು ಕಂಪ್ಲೀಟ್ ಐಡಿಯಾನ್ ಕೊಡುತ್ತೆ ನಮ್ಗೆ ಸೆಂಟೆನ್ಸ್ ಅನ್ನೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಆನ್ ದ ಒನ್ ಬೈ ಒನ್. ಇವಾಗ ನಾನು ನಿಮಗೆ ಮೊದಲನೇದಾಗಿ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನಂತ ಡಿಸ್ಕಸ್ ಮಾಡ್ತೀನಿ. ಮೀಟ್ ದ ಸಿಂಪಲ್ ಸೆಂಟೆನ್ಸ್, ದ ಸೋಲೋ ಸ್ಟಾರ್ ಅಂತ ಹೇಳ್ತೀವಿ. ಸೊ ನಾವು ಸಿಂಪಲ್ ಸೆಂಟೆನ್ಸ್ ಗೆ ಸೋಲೋ ಸ್ಟಾರ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಸ್ಟೂಡೆಂಟ್ಸ್ ನೋಡಿ, ಈ ಸಿಂಪಲ್ ಸೆಂಟೆನ್ಸ್ ಇಸ್ ಲೈಕ್ ಅ ಸಿಂಗಲ್. ಹೌದಾ, ಸಿಂಪಲ್ ಸೆಂಟೆನ್ಸ್ ಒಂದು ಸಿಂಗಲ್ ಸೆಂಟೆನ್ಸ್ ಆಗಿರುತ್ತೆ, ಒಂದು ಸ್ಟ್ರಾಂಗ್ ಐಡಿಯಾ ಇರುತ್ತೆ, ಜೊತೆಗೇನೆ ಇಟ್ ಹ್ಯಾಸ್ ಅ ಒನ್ ಸಬ್ಜೆಕ್ಟ್ ಅಂಡ್ ಒನ್ ವರ್ಬ್ ಅಂತ ಹೇಳ್ತೀವಿ ನಾವು. ಹೌದಾ, ಈ ಸಿಂಪಲ್ ಸೆಂಟೆನ್ಸ್ ಅನ್ನೋದು ಒಂದೇ ಐಡಿಯಾ ಇರುತ್ತೆ, ಒಂದು ಸ್ಟ್ರಾಂಗ್ ಐಡಿಯಾ ಇರುತ್ತೆ, ಒಂದೇ ಸಬ್ಜೆಕ್ಟ್, ಒಂದೇ ವರ್ಬ್ ಇರುತ್ತೆ. ಸೊ ನೀವು ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಅರ್ಥ ಆಗುತ್ತೆ. ಕೆಳಗಡೆ ಎಕ್ಸಾಂಪಲ್ ಇದೆ ನೋಡಿ ನಿಮಗೆ. ಇಲ್ಲಿ ದ ಕ್ಯಾಟ್ ಸ್ಲೆಪ್ಟ್ ಅಂತ ಒಂದು ಸೆಂಟೆನ್ಸ್ ಇದೆ. ಹೌದಾ, ನೀವು ಇಮೇಜ್ ಕೂಡ ನೋಡ್ತಾ ಇದ್ದೀರಾ. ದ ಕ್ಯಾಟ್ ಸ್ಲೆಪ್ಟ್ ಅಂತ ಒಂದು ಇಮೇಜ್ ಇದೆ. ಸೊ ಇಮೇಜ್ ಕೂಡ ನೋಡ್ತಾ ಇದ್ದೀರಾ. ದ ಕ್ಯಾಟ್ ಸ್ಲೆಪ್ಟ್ ಅಂತಂದ್ರೆ ಇಲ್ಲಿ ಸಬ್ಜೆಕ್ಟ್ ಯಾವ್ದು ಬರುತ್ತೆ, ದ ಕ್ಯಾಟ್ ಬರುತ್ತೆ, ವರ್ಬ್ ಏನಾಗುತ್ತೆ, ಸ್ಲೆಪ್ಟ್ ಬರುತ್ತೆ. ನೋಡಿ, ದ ಕ್ಯಾಟ್ ಸ್ಲೆಪ್ಟ್ ಅಲ್ಲಿ ಕೇವಲ ಒಂದೇ ವರ್ಬ್ ಇದೆ, ಒಂದೇ ಸಬ್ಜೆಕ್ಟ್ ಇದೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, ಬರ್ಡ್ಸ್ ಸಿಂಗ್ ಬ್ಯೂಟಿಫುಲ್ ಅಂತ ಇದೆ. ಸೊ ಬರ್ಡ್ಸ್ ಸಿಂಗ್ ಬ್ಯೂಟಿಫುಲ್ಲಿ, ಇಲ್ಲಿ ಕೂಡ ಬರ್ಡ್ಸ್ ಅನ್ನೋಂತ ಒಂದು ಸಬ್ಜೆಕ್ಟ್ ಇದೆ, ಒಂದೇ ವರ್ಬ್ ಇದೆ. ಸ್ಟೂಡೆಂಟ್ಸ್, ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಇದರಲ್ಲಿ ಸಿಂಗಲ್ ಆಗಿರುವಂತ ಒಂದೇ ಸೆಂಟೆನ್ಸ್ ಇರುತ್ತೆ, ಒಂದೇ ಸ್ಟ್ರಾಂಗ್ ಐಡಿಯಾ ಇರುತ್ತೆ, ಒಂದೇ ಸಬ್ಜೆಕ್ಟ್ ಇರುತ್ತೆ, ಒಂದೇ ವರ್ಬ್ ಇರುತ್ತೆ. ಹೌದಾ, ದ ಕ್ಯಾಟ್ ಸ್ಲೆಪ್ಟ್ ಇಲ್ಲಿ ಏನೂ ಇಲ್ಲ, ಸಿಂಗಲ್ ಸೆಂಟೆನ್ಸ್ ಇದೆ, ಒಂದೇ ಐಡಿಯಾ ಇದೆ, ಒಂದೇ ಸಬ್ಜೆಕ್ಟ್ ಇದೆ, ಒಂದೇ ವರ್ಬ್ ಇದೆ. ಹೌದಾ, ನೆಕ್ಸ್ಟ್ ಬರ್ಡ್ ಸಿಂಗ್ ಬ್ಯೂಟಿಫುಲಿ, ಇಲ್ಲಿ ಕೂಡ ಬರ್ಡ್ ಸಿಂಗ್ ನೋಡಿ, ಸಿಂಗ್ ಅನ್ನೋಂತ ಒಂದೇ ಒಂದು ವರ್ಬ್ ಇದೆ, ಬರ್ಡ್ಸ್ ಅನ್ನೋಂತ ಒಂದೇ ಒಂದು ಸಬ್ಜೆಕ್ಟ್ ಇದೆ. ಯಾವ ರೀತಿ ಸಿಂಗ್ ಮಾಡುತ್ತೆ ಅದು, ಬ್ಯೂಟಿಫುಲಿ. ಹೌದಾ, ಒಂದು ಆಡ್ವರ್ಬ್ ಒಂದೇ ಅರ್ಥ. ಇಲ್ಲಿ ತುಂಬಾನೇ ಈಸಿಯಾಗಿ ಒಂದೇ ಸಿಂಪಲ್ ಆಗಿ ಹೇಳೋದಕ್ಕೆ ನಾವು ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ನಿಮ್ಗೆ ಆಮೇಲೆ ಡಿಫರೆನ್ಸ್ ಹೇಳ್ತೀನಿ ಏನಿದೆ ಅಂತ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಕಂಪೌಂಡ್ ಸೆಂಟೆನ್ಸಸ್ ಅಂತ ಬರುತ್ತೆ. ಸೊ ಕಂಪೌಂಡ್ ಸೆಂಟೆನ್ಸಸ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂತ ಹೇಳ್ತೀವಿ ನಾವು. ಕಂಪೌಂಡ್ ಸೆಂಟೆನ್ಸ್ ಗೆ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಸೋಲೋ ಸ್ಟಾರ್ ಅಂತ ಹೇಳ್ತೀವಲ್ಲ, ಹಂಗೆ ಈ ಕಂಪೌಂಡ್ ಸೆಂಟೆನ್ಸ್ ಗೆ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂತ ಕರಿತೀವಿ ನಾವು. ಯಾಕಂತಂದ್ರೆ ನೋಡಿ, ದೀಸ್ ಸೆಂಟೆನ್ಸಸ್ ಜಾಯಿನ್ ಟು ಸಿಂಪಲ್ ಸೆಂಟೆನ್ಸಸ್, ಅಂದ್ರೆ ಎರಡು ಸಿಂಪಲ್ ಸೆಂಟೆನ್ಸ್ ಅನ್ನ ಜಾಯಿಂಟ್ ಮಾಡುತ್ತೆ ಟುಗೆದರ್. ಜಾಯಿನಿಂಗ್ ವರ್ಡ್ಸ್ ಯಾವುದು, ಆಂಡ್ ಇರಬಹುದು, ಬಟ್ ಇರಬಹುದು, ಅಥವಾ ಸೋ ಇರಬಹುದು. ಸೊ ಈ ಒಂದು ಲಿಂಕಿಂಗ್ ವರ್ಡ್ಸ್ ಅಥವಾ ಜಾಯಿನಿಂಗ್ ವರ್ಡ್ಸ್ ಏನ್ ಮಾಡುತ್ತೆ, ಅದು ಈ ಎರಡು ಸಿಂಪಲ್ ಸೆಂಟೆನ್ಸ್ ಅನ್ನು ಜಾಯಿಂಟ್ ಮಾಡುತ್ತೆ. ಅದಕ್ಕೆ ಎರಡು ಸಿಂಪಲ್ ಸೆಂಟೆನ್ಸ್ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂತ ಕರಿತೀವಿ ನಾವು. ಇಲ್ಲಿ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ದ ಸನ್ ವಾಸ್ ಶೈನಿಂಗ್ ಅಂಡ್ ದ ಬರ್ಡ್ಸ್ ವೇರ್ ಸಿಂಗಿಂಗ್ ಅಂತ ನೋಡಿ. ದ ಸನ್ ವಾಸ್ ಶೈನಿಂಗ್ ಅನ್ನೋದು
ಒಂದು ಸಿಂಪಲ್ ಸೆಂಟೆನ್ಸ್ ಇದೆ. ಆಮೇಲೆ ದ ಬರ್ಡ್ಸ್ ವೇರ್ ಸಿಂಗಿಂಗ್ ಅನ್ನೋದು ಒಂದು ಸಿಂಪಲ್ ಸೆಂಟೆನ್ಸ್ ಇದೆ. ಸೊ ಇವೆರಡನ್ನು ಯಾವ್ದು ಜಾಯಿಂಟ್ ಮಾಡಿದೆ, ಆ್ಯಂಡ್ ಅನ್ನುವಂತ ಒಂದು ಜಾಯಿನಿಂಗ್ ವರ್ಡ್ಸ್ ಜಾಯಿನ್ ಮಾಡಿದೆ. ಟು ಕಂಪ್ಲೀಟ್ ಐಡಿಯಾಸ್ ಜಾಯಿಂಡ್ ಬೈ ಆ್ಯಂಡ್. ಸೊ ಎರಡು ಕಂಪ್ಲೀಟ್ ಐಡಿಯಾ, ಬೇರೆ ಬೇರೆ ಕಂಪ್ಲೀಟ್ ಐಡಿಯಾ ನೋಡಿ. ದ ಸನ್ ವಾಸ್ ಸಿಂಗಿಂಗ್ ಇಸ್ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಐಡಿಯಾ ಬರುತ್ತೆ. ದ ಬರ್ಡ್ಸ್ ವೇರ್ ಸಿಂಗಿಂಗ್ ಅನ್ನೋದು ಒಂದು ಬೇರೆ ಸೆಂಟೆನ್ಸ್ ಆಗುತ್ತೆ, ಬೇರೆ ಐಡಿಯಾನು ಬರುತ್ತೆ. ಸೊ ಎರಡಲ್ಲೂ ಕೂಡ ಬೇರೆ ಬೇರೆ ವರ್ಬ್ ಇದಾವು, ಬೇರೆ ಬೇರೆ ಸಬ್ಜೆಕ್ಟ್ ಇದೆ, ಬೇರೆ ಬೇರೆ ಐಡಿಯಾಸ್ ಇದೆ. ಬಟ್ ಅವು ಎರಡನ್ನು ಕೂಡ ಆ್ಯಂಡ್ ಅನ್ನೋಂಥ ಒಂದು ವರ್ಡ್ ಜಾಯಿಂಟ್ ಮಾಡಿದೆ. ಈ ಎರಡು ಫ್ರೆಂಡ್ಸ್ ಒಂದ್ ಕಡೆ ಬಂದಾರೆ, ಸೊ ಒಂದೇ ಕಡೆ ಆಗಿದ್ದಾರೆ ಅನ್ನೋದಕ್ಕೆ ನಾವು ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂತ ಕರಿತೀವಿ ಕಂಪೌಂಡ್ ಸೆಂಟೆನ್ಸ್ಗೆ. ನೆಕ್ಸ್ಟ್ ಐ ವಾಂಟೆಡ್ ಟು ಪ್ಲೇ ಔಟ್ಸೈಡ್ ಅಂತ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಐ ವಾಂಟೆಡ್ ಟು ಪ್ಲೇ ಔಟ್ಸೈಡ್. ಓಕೆ, ನೆಕ್ಸ್ಟ್ ಇಟ್ ಸ್ಟಾರ್ಟೆಡ್ ಟು ರೇನ್. ಇಲ್ಲಿ ಎರಡು ಸೆಂಟೆನ್ಸ್ ಇದೆ, ಇದು ಎರಡು ಕೂಡ ಸಿಂಪಲ್ ಸೆಂಟೆನ್ಸ್, ಬೇರೆ ಬೇರೆ ಸಿಂಪಲ್ ಸೆಂಟೆನ್ಸ್ ಇದೆ. ಇಲ್ಲಿ ಎರಡು ಸೆಂಟೆನ್ಸ್ ಅಲ್ಲಿ ಬೇರೆ ಬೇರೆ ಆದ ಸಬ್ಜೆಕ್ಟ್ ವರ್ಬ್ ಇದೆ. ಬಟ್ ಇವು ಎರಡು ಸೆಂಟೆನ್ಸ್ ಜಾಯಿಂಟ್ ಮಾಡಿದ ಯಾವ್ದಿಲ್ಲಿ, ಬಟ್ ಅನ್ನೋಂಥ ಒಂದು ಕಂಜಕ್ಷನ್ ಅಥವಾ ಒಂದು ಜಾಯಿನಿಂಗ್ ವರ್ಡ್ಸ್ ಇಲ್ಲಿ ಕನೆಕ್ಟ್ ಮಾಡಿದೆ. ಟು ಐಡಿಯಾಸ್ ಜಾಯಿಂಡ್ ಬೈ ಬಟ್ ಶೋಸ್ ಎ ಕಾಂಟೆಸ್ಟ್ ಅಂತ. ಸೊ ಇದು ತುಂಬಾನೇ ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಸೋಲೋ ಸ್ಟಾರ್ ಅಂದ್ರೆ ಸಿಂಪಲ್ ಸೆಂಟೆನ್ಸ್, ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂದ್ರೆ ಕಂಪೌಂಡ್ ಸೆಂಟೆನ್ಸ್. ಅಂದ್ರೆ ಕಂಪೌಂಡ್ ಸೆಂಟೆನ್ಸ್ ಅಲ್ಲಿ ಎರಡು ಬೇರೆ ಬೇರೆ ಸಿಂಪಲ್ ಸೆಂಟೆನ್ಸ್ ಒಟ್ಟಿಗೆ ಜಾಯಿನ್ ಆಗಿಬಿಡ್ತವೆ. ಸೊ ಇಲ್ಲಿ ಅದು ಆ್ಯಂಡ್ ಇರ್ಬೋದು, ಬಟ್ ಅಥವಾ ಸೋ ಇರ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ. ಸೊ ಇವಾಗ ನಾವು ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನು, ಕಂಪೌಂಡ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಿಮಗೆ ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಮೂರು ಕೂಡ ಡಿಫ್ರೆನ್ಸ್ ಹೇಳ್ತಾ ಹೋಗ್ತೀನಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಮೂವ್ ಆನ್ ದ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಓಕೆ ಸ್ಟೂಡೆಂಟ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಏನ್ ಗೊತ್ತಾ, ದ ಸ್ಮಾರ್ಟ್ ಕನೆಕ್ಟರ್ಸ್ ಅಂತ ಹೇಳ್ತೀವಿ ನಾವು. ಸೊ ನಾನು ಅವಾಗಲೇ ಹೇಳಿದಾಗೆ ಸೋಲೋ ಸ್ಟಾರ್ ಅಂದ್ರೆ ಸಿಂಪಲ್ ಸೆಂಟೆನ್ಸ್, ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂದ್ರೆ ಕಂಪೌಂಡ್ ಸೆಂಟೆನ್ಸ್, ದ ಸ್ಮಾರ್ಟ್ ಕನೆಕ್ಟರ್ಸ್ ಅಂದ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಕರಿತೀವಿ ನಾವು. ಯಾಕೆ ನಾವು ಇದಕ್ಕೆ ದ ಸ್ಮಾರ್ಟ್ ಕನೆಕ್ಟರ್ಸ್ ಅಂತ ಕರಿತೀವಿ ನೋಡಿ. ದೀಸ್ ಸೆಂಟೆನ್ಸಸ್ ಹ್ಯಾವ್ ಒನ್ ಮೇನ್ ಐಡಿಯಾ ಅಂಡ್ ಒನ್ ಆರ್ ಮೋರ್ ಸ್ಮಾಲರ್ ಐಡಿಯಾಸ್ ಇಂಟ್ರೊಡ್ಯೂಸ್ಡ್ ಬೈ ವರ್ಡ್ಸ್ ಲೈಕ್ ಬಿಕಾಸ್, ಫ್ಯಾನ್, ಇಫ್ ಆರ್ ಆಲ್ದೋ. ಸೊ ಈ ಸೆಂಟೆನ್ಸ್ ಅಲ್ಲಿ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಒನ್ ಮೇನ್ ಐಡಿಯಾ ಇರುತ್ತೆ ನೋಡಿ. ಒಂದು ಮೇನ್ ಅಂದ್ರೆ ಇಂಡಿಪೆಂಡೆಂಟ್ ಒಂದು ಐಡಿಯಾ ಇರುತ್ತೆ, ಒನ್ ಮೋರ್ ಸ್ಮಾಲ್ ಐಡಿಯಾ, ಅದ್ರ ಜೊತೆ ಇನ್ನೊಂದು ಸ್ಮಾಲ್ ಐಡಿಯಾ ಬರುತ್ತೆ. ಸೊ ಅದಕ್ಕೆ ನಾವು ಡಿಪೆಂಡೆಂಟ್ ಅಂತ ಕರಿತೀವಿ. ಸೊ ಈ ವರ್ಡ್ಸ್ ಅನ್ನ ಯಾರು ಲೈಕ್ ಅಂದ್ರೆ ಇಂಟ್ರೊಡ್ಯೂಸ್ ಆಗ್ತಾರೆ, ಬಿಕಾಸ್ ನಿಂದ ಸ್ಟಾರ್ಟ್ ಮಾಡ್ಕೋಬಹುದು, ವೆನ್ ಯೂಸ್ ಮಾಡ್ಕೋಬಹುದು, ಅದರಲ್ಲಿ ಇಪ್ ಬಳಸಬಹುದು ಅಥವಾ ಆಲ್ದೋ ಬಳಸಬಹುದು. ಸೊ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ರೆ ಅರ್ಥ ಆಗುತ್ತೆ ನೋಡಿ. ಕೆಳಗಡೆ ಒಂದು ಎಕ್ಸಾಂಪಲ್ ಇದೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನೋದು ದ ಸ್ಮಾರ್ಟ್ ಕನೆಕ್ಟರ್ಸ್ ಅಂತ ಅದಕ್ಕೆ ಕರಿತೀವಿ ಅಂತಾರೆ. ಬಿಕಾಸ್ ಇಟ್ ವಾಸ್ ರೇನಿಂಗ್ ವಿ ಸ್ಟೇಡ್ ಇನ್ಸೈಡ್ ಅಂತ ನೋಡಿ. ಇಟ್ ವಾಸ್ ರೇನಿಂಗ್, ಇಲ್ಲೊಂದು ಡಿಪೆಂಡೆಂಟ್ ಇದೆ, ಇಲ್ಲಿ ಇಂಡಿಪೆಂಡೆಂಟ್. ವಿ ಸ್ಟೇಡ್ ಇನ್ಸೈಡ್ ಒಂದು ಇಂಡಿಪೆಂಡೆಂಟ್ ಐಡಿಯಾ ಇದೆ, ಹೌದಾ. ಇಲ್ಲಿ ಡಿಪೆಂಡೆಂಟ್ ಒಂದು ಇರುತ್ತೆ. ಸೊ ಇವೆರಡು ಯಾವ ರೀತಿ ಕನೆಕ್ಟ್ ಆಗ್ತದೆ, ಬಿಕಾಸ್ ಇಟ್ ವಾಸ್ ರೇನಿಂಗ್ ನೋಡಿ. ಇಲ್ಲಿ ಬಿಕಾಸ್ ಅಂತ ಒಂದು ಕನೆಕ್ಟಿಂಗ್ ವರ್ಡ್ ಅಂತ ಹೇಳ್ಬೋದು, ಅಥವಾ ಇದಕ್ಕೂ ನಾವು ಕಂಜಕ್ಷನ್ ಅಂತ ಕರಿತೀವಿ. ಇದು ಲಿಂಕಿಂಗ್ ವರ್ಡ್ಸ್ ಅಂತ ಕೂಡ ಕರಿತೀವಿ ನಾವು ನೋಡಿ. ಬಿಕಾಸ್ ಇಟ್ ವಾಸ್ ರೇನಿಂಗ್ ವಿ ಸ್ಟೇಡ್ ಇನ್ಸೈಡ್ ನೋಡಿ. ಇಲ್ಲಿ ಎರಡು ಬೇರೆ ಬೇರೆ, ಒಂದು ಮೇನ್ ಐಡಿಯಾ ಇದೆ, ಇನ್ನೊಂದು ಡಿಪೆಂಡೆಂಟ್ ಇದೆ. ಇಲ್ಲಿ ನೀವು ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ವಿ ಸ್ಟೇಡ್ ಇನ್ಸೈಡ್ ಅನ್ನೋದು ಒಂದು ಮೇನ್ ಐಡಿಯಾ, ಹೌದಾ. ಇದು ಇಂಡಿಪೆಂಡೆಂಟ್. ಸೊ ಇದ್ರ ಮೇಲೆ ಡಿಪೆಂಡೆಂಟ್ ಒಂದು ಬರುತ್ತೆ, ಯಾವುದು, ಇಟ್ ವಾಸ್ ರೇನಿಂಗ್. ಸೊ ಯಾವ ರೀತಿ ಸೆಂಟೆನ್ಸ್ ಇಲ್ಲಿ ಫಾರ್ಮ್ ಆಗ್ತದೆ, ಬಿಕಾಸ್ ಇಟ್ ವಾಸ್ ರೇನಿಂಗ್ ವಿ ಸ್ಟೇಡ್ ಇನ್ಸೈಡ್ ಅಂತ. ನೀವು ಸೆಂಟೆನ್ಸ್ ಎಕ್ಸಾಮ್ ಅಲ್ಲಿ ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಮಾಡಕ್ ಕೊಡ್ತಾರೆ ನಿಮ್ಗೆ. ಒಂದು ಸಿಂಪಲ್ ಸೆಂಟೆನ್ಸ್ ಕೊಟ್ಟು ಕಂಪೌಂಡ್, ಕಾಂಪ್ಲೆಕ್ಸ್ ಮಾಡಕ್ ಹಚ್ಬಹುದು, ಅಥವಾ ಕಂಪೌಂಡ್ ಸೆಂಟೆನ್ಸ್ ಕೊಟ್ಟು ಸಿಂಪಲ್, ಕಾಂಪ್ಲೆಕ್ಸ್ ಕೂಡ ಮಾಡಿಸಬಹುದು. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಇದಾದ್ಮೇಲೆ ನಾನು ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಕೂಡ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅಲ್ಲಿ ಕೂಡ ಬರುತ್ತೆ, ಅಲ್ಲಿ ಕೂಡ ನೋಡಿದೀನಿ ಎಕ್ಸಾಮ್ ಅಲ್ಲಿ. ನಿಮ್ ಸ್ಪೆಷಲಿ SSLC ಎಕ್ಸಾಮ್ ಅಲ್ಲಿ ನಿಮಗೆ ಈ ತರ ಸೆಂಟೆನ್ಸ್ ಬರ್ತಾ ನಿಮ್ಗೆ. ಇದರಲ್ಲಿ ಎಕ್ಸಾಂಪಲ್ ನೋಡಿದ್ರೆ ನೀವು ನೋಡಿದ್ರೆ ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಜೊತೆಗೇನೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಅಲ್ಲಿ ಕೂಡ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೂಡ ಏನ್ ಮಾಡ್ತಾರೆ ಅಲ್ಲಿ, ಓಕೆ, ನಿಮ್ಗೆ ಪಾಸಿಟಿವ್ ಡಿಗ್ರಿಯಿಂದ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡಕ್ ಹಚ್ತಾರೋ, ಆಮೇಲೆ ಸೂಪರ್ಲೇಟಿವ್ ನಿಂದ ಕಂಪ್ಯಾರಿಟಿವ್ ಮತ್ತು ಪಾಸಿಟಿವ್ ಕೂಡ ಮಾಡಕ್ ಹಚ್ತಾರೆ. ಇಲ್ಲಿ ಕೂಡ ಏನಂದ್ರೆ ಸಿಂಪಲ್ ಸೆಂಟೆನ್ಸ್ ಇಂಟು ಕಂಪೌಂಡ್, ಕಾಂಪ್ಲೆಕ್ಸ್ ಮಾಡಕ್ ಹೇಳ್ಬೋದು, ಅಥವಾ ಕಂಪೌಂಡ್ ಇಂದ ಕಾಂಪ್ಲೆಕ್ಸ್ ಮತ್ತು ಸಿಂಪಲ್ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಐ ವಿಲ್ ಗೋ ಟು ದ ಪಾರ್ಕ್. ಸೀದಾ ಇಲ್ಲೊಂದು ಇಂಡಿಪೆಂಡೆಂಟ್ ಐಡಿಯಾ ಇದೆ. ಐ ವಿಲ್ ಗೋ ಟು ದ ಪಾರ್ಕ್ when the rain stops ಅಂತ ನೋಡಿ. ಇದು ಡಿಪೆಂಡೆಂಟ್ ಇದೆ. ಐ ವಿಲ್ ಗೋ ಟು ದ ಪಾರ್ಕ್ ಒಂದು ಇಂಡಿಪೆಂಡೆಂಟ್ ಐಡಿಯಾ ಇದೆ, ಒಂದು ಇಂಡಿಪೆಂಡೆಂಟ್ ಒಂದು ಮೇನ್ ಐಡಿಯಾ ಬರುತ್ತೆ. ದ ರೇನ್ ಸ್ಟಾಪ್ಸ್ ಅನ್ನೋದು ಒಂದು ಡಿಪೆಂಡೆಂಟ್ ಬರುತ್ತೆ. ಸೊ ಹಾಗಾದ್ರೆ ಇವೆರಡು ಸೆಂಟೆನ್ಸ್ ಅನ್ನ ಇದರಿಂದ ಜಾಯಿಂಟ್ ಆಗಿದೆ ನೋಡಿ, ಫ್ಯಾನ್ ಅಂತ. ಐ ವಿಲ್ ಗೋ ಟು ದ ಪಾರ್ಕ್ ವೆನ್ ದ ರೇನ್ ಸ್ಟಾಪ್ಸ್ ಅಂತ ಆಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೊಳ್ತೀನಿ. ಸೊ ನಿಮಗೆ ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ಯು ಕ್ಯಾನ್ ಆಸ್ಕ್ ಮೀ ಆನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಸೊ ಜೊತೆಗೇನೆ
ನನ್ನ ಇವಿ ಟಾಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಮೋರ್ ದೆನ್ 375 ಪ್ಲಸ್ ವಿಡಿಯೋಸ್ ಇದೆ. ಸೊ ಆ ವಿಡಿಯೋ ಎಲ್ಲ ಕೂಡ ನೋಡಬಹುದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ. ಜೊತೆಗೆ ಇನ್ ಫ್ಯೂಚರ್ ಕೂಡ ನಾನು ಸಾಕಷ್ಟು ಇಂಗ್ಲಿಷ್ ಗ್ರಾಮರ್ ಸ್ಪೆಷಲಿ SSL ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುವಂತ ಸಾಕಷ್ಟು ಗ್ರಾಮರ್ ವಿಡಿಯೋಸ್ ಅನ್ನ ಫ್ಯೂಚರ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಟ್ ಓನ್ಲಿ ಫಾರ್ ದ SSL ಸ್ಟೂಡೆಂಟ್ಸ್, ನೀವು 7th 8th 9th ಇದ್ರ ಕೂಡ ನಿಮಗೆ ಅರ್ಥ ಆಗೋಂಗೆ ಬೇರೆ ಬೇರೆ ಟಾಪಿಕ್ ಅನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲ ನೋಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಇವಿ ಟಾಕ್ ಯೂಟ್ಯೂಬ್ ಚಾನಲ್. ಸೊ ಲೆಟ್ಸ್ ಮೂವ್ ಆನ್ ದ ಡಿಫರೆನ್ಸಸ್ ನೋಡೋಣ. ಸೊ ಲೆಟ್ಸ್ ಪ್ರಾಕ್ಟೀಸ್ ಕ್ಯಾನ್ ಯು ಸ್ಪಾಟ್ ದೆಮ್. ಸೊ ನೀವು ಇವಾಗ ಸಿಂಪಲ್ ಸೆಂಟೆನ್ಸ್, ಕಂಪೌಂಡ್, ಕಾಂಪ್ಲೆಕ್ಸ್ ಅಂದ್ರೆ ಏನಂತ ಅರ್ಥ ಆಯ್ತು. ಇವಾಗ ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡೋಣ, ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಮೊದಲ ಸೆಂಟೆನ್ಸ್ ದ ಡಾಗ್ ಬಾರ್ಕ್ಡ್ ಲೌಡ್ಲಿ ಅಂತ ಇಲ್ಲೊಂದು ಸೆಂಟೆನ್ಸ್ ಇದೆ. ಇದು ಸಿಂಪಲ್ ಸೆಂಟೆನ್ಸ್, ಯಾಕಂದ್ರೆ ಒನ್ ಸಬ್ಜೆಕ್ಟ್ ಇದೆ. ನೋಡಿ, ಒನ್ ಸಬ್ಜೆಕ್ಟ್ ಇದೆ, ಒನ್ ವರ್ಬ್ ಇದೆ. ನೆಕ್ಸ್ಟ್ ಸೆಂಟೆನ್ಸ್ 2 ಬರುತ್ತೆ, ದ ಡಾಗ್ ಬಾರ್ಕ್ಡ್ ಅಂಡ್ ದ ಕ್ಯಾಟ್ ರನ್ ಅವೇ. ನೋಡಿ, ಇವೆರಡು ಸೆಂಟೆನ್ಸ್ ಯಾವ್ದು ಜಾಯಿನ್ ಆಗಿದೆ, ಅಂಡ್ ಇಂದ ಜಾಯಿಂಟ್ ಆಗಿದೆ. ಇವೆರಡು ಕೂಡ ಬೇರೆ ಬೇರೆ ಸಿಂಪಲ್ ಸೆಂಟೆನ್ಸ್. ದ ಡಾಗ್ ಬಾರ್ಕ್ಡ್ ಒಂದು ಸೆಂಟೆನ್ಸ್ ಇದೆ, ದ ಕ್ಯಾಟ್ ರನ್ ಅವೇ ಒಂದು ಸೆಂಟೆನ್ಸ್ ಇದೆ. ಇವೆರಡು ಕೂಡ ಬೇರೆ ಬೇರೆ ಸಿಂಪಲ್ ಸೆಂಟೆನ್ಸ್. ಅವೆರಡು ಕೂಡ ಅಂಡ್ ಇಂದ ನಾವು ಜಾಯಿಂಟ್ ಮಾಡಿದ್ವಿ. ಸೊ ಹೀಗಾಗಿ 2 ಕಂಪ್ಲೀಟ್ ಐಡಿಯಾಸ್ ಇದೆ. ಜಾಯಿಂಟ್ ಕಂಪೌಂಡ್, ಇದು ಕಂಪೌಂಡ್ ಸೆಂಟೆನ್ಸ್ ಆಗುತ್ತೆ ಸ್ಟೂಡೆಂಟ್ಸ್. ಯಾವುದು, ದ ಡಾಗ್ ಬಾರ್ಕ್ಡ್ ಅಂಡ್ ದ ಕ್ಯಾಟ್ ರನ್ ಅವೇ. ನಾನು ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದೇ ಸೆಂಟೆನ್ಸ್ ನ 3 ವೇಲ್ ಮಾಡಿದ್ದೀನಿ. ಹೌದಾ, ದ ಡಾಗ್ ಬಾರ್ಕ್ಡ್ ಲೌಡ್ಲಿ, one idea, one verb, one subject, because it's a simple sentence. Next, the dog barked and the cat ran away. ಇಲ್ಲಿ ಎರಡು ಸಿಂಪಲ್ ಸೆಂಟೆನ್ಸ್, ಬೇರೆ ಬೇರೆ ಸೆಂಟೆನ್ಸ್. ಎರಡರಲ್ಲಿ ಕೂಡ ಬೇರೆ ಬೇರೆ ಐಡಿಯಾ ಇದೆ, ಬೇರೆ ಬೇರೆ ಸಿಂಗಲ್ ಐಡಿಯಾ ಇದೆ, ಸಿಂಗಲ್ ಒಂದು ಸಬ್ಜೆಕ್ಟ್ ಇದೆ, ಸಿಂಗಲ್ ವರ್ಬ್ ಬರುತ್ತೆ ಎರಡರಲ್ಲಿ ಕೂಡ. ಅವು ಎರಡನ್ನು ಅಂಡ್ ಇಂದ ಜಾಯಿಂಟ್ ಮಾಡಿದ್ವಿ, ಹೀಗಾಗಿ ಅದು ಕಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ನಂಬರ್ 3 ನೋಡಿ, ಆಲ್ದೋ ದ ಡಾಗ್ ಬಾರ್ಕ್ಡ್ ದ ಕ್ಯಾಟ್ ವಾಸ್ ನಾಟ್ ಸ್ಕೇರ್ಡ್. ಆಲ್ದೋ ಅನ್ನೋಂತ ಒಂದು ಈ ಸ್ಮಾರ್ಟ್ ಕನೆಕ್ಟರ್ ಅಂತ ಕರಿತೀವಿ ನಾವು. ಆಲ್ದೋ ಅಂತ ಒಂದು ವರ್ಡ್ ಅನ್ನು ಬಳಸಿ ನಾವು ದ ಡಾಗ್ ಬಾರ್ಕ್ಡ್ ದ ಕ್ಯಾಟ್ ವಾಸ್ ನಾಟ್ ಸ್ಕೇರ್ಡ್ ಅಂತ ಇದೆ. ಸೊ ಇಲ್ಲಿ ಮೇನ್ ಐಡಿಯಾ ಪ್ಲಸ್ ಡಿಪೆಂಡೆಂಟ್ ಕ್ಲಾಸ್ ಇದೆ. ಹೌದಾ, ಸೊ ಇದಕ್ಕೆ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಸೊ ಇದನ್ನು ಕೂಡ ಈ ತರ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ನೀವು ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಅನ್ನ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಸಿಂಪಲ್ ಸೆಂಟೆನ್ಸ್ ಅನ್ನು ತಗೊಂಡು ಅದನ್ನ ಕಂಪೌಂಡ್ ಜೊತೆ ಮತ್ತೊಂದು ಸೆಂಟೆನ್ಸ್ ಅನ್ನ ಕಂಪೌಂಡ್ ಮಾಡ್ಕೊಂಡು ಆಮೇಲೆ ಅದೇ ಸೆಂಟೆನ್ಸ್ ನೀವು ಕಾಂಪ್ಲೆಕ್ಸ್ ಅಲ್ಲಿ ಚೇಂಜ್ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಮೂವ್ ದ ನೆಕ್ಸ್ಟ್ ನೋಡಿ. ಸೊ ಕ್ವಿಕ್ ರೀಕ್ಯಾಪ್ ಮಾಡ್ತೀನಿ ನಿಮಗೆ ನಾನು ಲಾಸ್ಟ್ಗೆ. ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಒನ್ ಮೇನ್ ಐಡಿಯಾ ವಿತ್ ಒನ್ ಸಬ್ಜೆಕ್ಟ್ ಅಂಡ್ ಒನ್ ವರ್ಬ್. ಸೊ ದ ಡಾಗ್ ಬಾರ್ಕ್ಡ್. ಸೊ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನು, ಒನ್ ಮೇನ್ ಐಡಿಯಾ ವಿತ್ ಒನ್ ಸಬ್ಜೆಕ್ಟ್ ಅಂಡ್ ಒನ್ ವರ್ಬ್. ನೆಕ್ಸ್ಟ್ ಕಂಪೌಂಡ್ ಸೆಂಟೆನ್ಸ್ ಅಂದ್ರೆ ಏನು, 2 ಮೇನ್ ಐಡಿಯಾಸ್. ನೋಡಿ, ಇಲ್ಲಿ ಎರಡು 2 ಮೇನ್ ಐಡಿಯಾಸ್ ಬರುತ್ತೆ, ಜಾಯಿಂಡ್ ಬೈ ಕನೆಕ್ಟಿಂಗ್ ವರ್ಡ್ಸ್. ದ ಡಾಗ್ ಬಾರ್ಕ್ಡ್ ಅಂಡ್ ದ ಕ್ಯಾಟ್ ರ್ಯಾನ್ ಅಂತ, ರನ್ ಅವೇ ಅಂತ ಆಗುತ್ತೆ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಬರುತ್ತೆ, ಒನ್ ಮೇನ್ ಐಡಿಯಾ ಪ್ಲಸ್ ಒನ್ ಮೋರ್ ಡಿಪೆಂಡೆಂಟ್ ಕ್ಲಾಸ್. ಹೌದಾ, ಒಂದು ಮೇನ್ ಐಡಿಯಾ ಬರುತ್ತೆ, ಒಂದು ಡಿಪೆಂಡೆಂಟ್ ಕ್ಲಾಸ್ ಬರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಬಿಕಾಸ್ ಡಾಗ್ ಬಾರ್ಕ್ಡ್ ಅಂಡ್ ದ ಕ್ಯಾಟ್ ರನ್ ಅವೇ ಅಂತ ಆಗುತ್ತೆ. ಸೊ ಈಗ ಮೂಡ್ಕೊಂಡು ನಿಮ್ಗೆ ಕ್ವಿಕ್ ರಿಕ್ಯಾಪ್. ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಅಂದ್ರೆ ಏನು. ಸಿಂಪಲ್ ಅಂದ್ರೆ ಸೋಲೋ ಸ್ಟಾರ್, ಕಂಪೌಂಡ್ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರು, ಕಾಂಪ್ಲೆಕ್ಸ್ ಅಂದ್ರೆ ಸ್ಮಾರ್ಟ್ ಕನೆಕ್ಟರ್ಸ್ ಅಂತ ನಾನು ನಿಮಗೆ ಒಂದು ಸಣ್ಣ ಕ್ಲೂ ಕೂಡ ಕೊಟ್ಟು ಅರ್ಥ ಮಾಡಿಸಿದೀನಿ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ನೋಡಿ. You have got this ಅಂತ ಅನ್ಕೋತೀನಿ. ಸೊ keep practicing. The more you write, the easier to becomes to recognize and create a different sentences types. ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ನೀವು ಎಷ್ಟು ಬರೀತೀರಾ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಅಷ್ಟು ನಿಮ್ಗೆ ಈಸಿಯಾಗಿ ನೀವು ಡಿಫ್ರೆಂಟ್ ಸೆಂಟೆನ್ಸ್ ಗಳನ್ನ ಮಾಡ್ತಾ ಹೋಗ್ತೀರಾ, ಕ್ರಿಯೇಟ್ ಮಾಡ್ತೀರಾ, ಅಷ್ಟು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಚಾಲೆಂಜ್ ಯುವರ್ ಸೆಲ್ಫ್. ಟ್ರೈ ರೈಟಿಂಗ್ ಒನ್ ಆಫ್ ಈಚ್ ಟೈಪ್ ಎವ್ರಿ ಡೇ ದಿಸ್ ವೀಕ್. ಸೊ ಈ ವೀಕ್ ನೀವು ಪ್ರತಿ ಒಂದನ್ನ ಬರೆಯೋಕೆ ಟ್ರೈ ಮಾಡಿ, ಪ್ರತಿಯೊಂದನ್ನ. ನೆಕ್ಸ್ಟ್, ಯು ಆರ್ ಸೂಪರ್ ಸ್ಟಾರ್ ಅಂತ. ನೌ ಯು ಹ್ಯಾವ್ ದ ನಾಲೆಜ್ ಟು ಬಿಲ್ಡ್ ಅ ಬ್ರಿಲಿಯಂಟ್ ಸೆಂಟೆನ್ಸ್ ಲೈಕ್ ಅ ಪ್ರೋ ಅಂತ. ಅಂದ್ರೆ ನೀವು ಇವಾಗ ಕಂಪ್ಲೀಟ್ ಆಗಿ ಏನ್ ಮಾಡಿದಿರಾ, ಅರ್ಥ ಮಾಡ್ಕೊಂಡಿದ್ದೀರಾ. ಹೌದಾ, ಸೊ ನೌ ಯು ಬಿಕಮ್ ದ ಬ್ರಿಲಿಯಂಟ್ ಅಂತಂದ್ರೆ ನಿಮ್ಗೆ ಬ್ರಿಲಿಯಂಟ್ ನಾಲೆಜ್ ಬಂದಿದೆ, ಸೆಂಟೆನ್ಸ್ ಯಾವ ರೀತಿ ಮಾಡ್ಬೇಕಂತ. ನಾವು ಡೆಫಿನೆಟ್ಲಿ ಯು ಆರ್ ಬಿಕಮ್ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್. ಡೆಫಿನೆಟ್ಲಿ ನಿಮ್ಗೆ ಅರ್ಥ ಅಂತ ಅನ್ಕೋತೀನಿ. ವಿಡಿಯೋ ನನ್ನ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.